ಹೊನ್ನಾವರದ ಗುಣವಂತಿ ಎನ್ನುವ ಗ್ರಾಮದಲ್ಲಿ ಶಂಭುಲಿಂಗೇಶ್ವರ ದೇವಸ್ಥಾನ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಗುಣವಂತೇಶ್ವರ ಎನ್ನುವ ಪ್ರತೀತಿ. ಈ ಪುಣ್ಯಕ್ಷೇತ್ರವೇ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕು ಕೇಂದ್ರದಿಂದ 10 ಕಿಲೋಮೀಟರ್ ದೂರದಲ್ಲಿ ಗುಣವಂತೆ ಎಂಬ ಗ್ರಾಮದಲ್ಲಿರುವ ಶಂಭುಲಿಂಗೇಶ್ವರ ದೇವಾಲಯ. ಗುಣವಂತೆ ಶಂಭುಲಿಂಗೇಶ್ವರ ದೇಗುಲವು ದೇಶದಾದ್ಯಂತ ಪವಿತ್ರ ತೀರ್ಥಕ್ಷೇತ್ರವೆನಿಸಿಕೊಂಡಿದೆ. ದೇವಾಲಯ ಮುಂಭಾಗದಲ್ಲಿ ಕೊಳವಿದ್ದು ಈ ಕೊಳದಲ್ಲಿ ಸ್ನಾನ ಮಾಡಿ ಶಂಭುಲಿಂಗೇಶ್ವರನ ಭಕ್ತಿಯಿಂದ ಪೂಜಿಸಿದ್ರೆ ಸಕಲ ಚರ್ಮ ರೋಗಗಳು ವಾಸಿಯಾಗುತ್ತೆ. ಗೋಕರ್ಣ, ಮುರುಡೇಶ್ವರ, ಧಾರೇಶ್ವರ, ಸಜ್ಜೇಶ್ವರ ಹಾಗೂ ಗುಣವಂತೆಯ ಶಂಭುಲಿಂಗೇಶ್ವರ ಕರ್ನಾಟಕದಲ್ಲಿ ಸ್ಥಾಪಿಸಲ್ಪಟ್ಟ ಪಂಚಶಿವ ಕ್ಷೇತ್ರಗಳು. ಈ ಎಲ್ಲಾ ಶಿವಕ್ಷೇತ್ರಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವುದು ಮತ್ತೊಂದು ವಿಶೇಷತೆ. ಈ ಕ್ಷೇತ್ರದ ದೇವಸ್ಥಾನವನ್ನು ಜೀವನೋದ್ಧಾರ ಮಾಡಲು ಆರ್.ಎನ್. ಶೆಟ್ಟಿಯವರ ಎರಡನೇ ಸುಪುತ್ರನಾದ ಸುನಿಲ್ ಶೆಟ್ಟಿರವರು ಕೈಗೆತ್ತಿಕೊಂಡಿದ್ದಾರೆ. ಇದು ಇವರ ಕನಸಾಗಿದೆ. ಹಾಗೆ ಊರಿನವರದ್ದೂ ಕನಸಾಗಿದೆ. ಸುನಿಲ್ ಶೆಟ್ಟಿ ಅವರು ತಮ್ಮ ಸ್ವ ಇಚ್ಛೆಯಿಂದ ಮುಂದೆ ಬಂದು ಈ ದೇವಸ್ಥಾನಕ್ಕೆ ಫಲ ಅಪೇಕ್ಷೆ ಇಲ್ಲದೆ ಈ ಕಾರ್ಯವನ್ನು ನಡೆಸುತ್ತಿದ್ದಾರೆ. ಈ ದೇವಸ್ಥಾನ ನಿರ್ಮಾಣ ಏಪ್ರಿಲ್ನಲ್ಲಿ ಮುಗಿಸುವ ಹಂತದಲ್ಲಿ ಇದೆ. ಉತ್ತರ ಕನ್ನಡದಲ್ಲಿ ಇಂತಹ ದೇವಾಲಯ ದೇವಸ್ಥಾನದ ಪೂರ್ಣ ತಾಮ್ರದ ಹೊದಿಕೆಯಿಂದ ಮಾಡಲಾಗುತ್ತಿದೆ. ಶಿಲಾಮಯ ಮತ್ತು ಶಿಲ್ಪಿಗಳಾದ ಅಣ್ಣಪ್ಪ ನಾಯಕ್ ಹಾಗೂ ವಾಸ್ತುಶಿಲ್ಪಿಗಳಾದ ಮಹೇಶ್ ಮುನಿಯಂಗಳವರ ನೇತೃತ್ವದಲ್ಲಿ ದೇವಸ್ಥಾನದ ಎಲ್ಲ ಕೆಲಸಗಳು ನಡೆಯುತ್ತಿವೆ. ಓಂ ನಮಃ ಶಿವಾಯ. ಪಂಚಕ್ಷೇತ್ರದಲ್ಲಿ ಒಂದಾದ ಗುಣವಂತೇಶ್ವರ ಇದು. ಹಾಗೆ ಪಂಚಕ್ಷೇತ್ರದ ಗೋಕರ್ಣ, ಧಾರೇಶ್ವರ, ಸಜ್ಜೇಶ್ವರ, ಮುರುಡೇಶ್ವರ ಈ ಪಂಚಕ್ಷೇತ್ರದಲ್ಲಿ ಒಂದಾದ ಗುಣವಂತೇಶ್ವರ. ಇದೇ ಬರುವ 17/4/2024 ಜಾತ್ರಾ ಮಹೋತ್ಸವ ನಡೆಯುತ್ತಾ ಇದೆ. ಇಲ್ಲಿ ಬಹಳ ಭಕ್ತಾದಿಗಳು ಇಲ್ಲಿ ಬರ್ತಾರೆ. ಈ ಕ್ಷೇತ್ರದ ಈ ಕೆರೆಯಲ್ಲಿ ತೀರ್ಥ ಸ್ನಾನವನ್ನು ಮಾಡಿದರೆ ಚಮಕಲು ಇನ್ನುಳಿದ ಯಾವುದೇ ಬೇಡಿಕೆಗಳು ಈಡೇರುತ್ತದೆ. ಹಾಗಾಗಿ ಇಲ್ಲಿ ಅನೇಕರು ಬಂದು ತೀರ್ಥ ಸ್ನಾನ ಮಾಡಿ ಚಮಕಲು ಇವೆಲ್ಲ ಪರಿಹಾರ ಆಗ್ತದೆ ಇಲ್ಲಿ. ಮತ್ತು ದೇವಸ್ಥಾನದಲ್ಲಿ ಹಲವಾರು ಉತ್ಸವಗಳು ನಡೀತಾ ಇರ್ತದೆ. ನಾಗರಾಧನೆ ನಡೀತದೆ. ಶಿವರಾತ್ರಿ ಬೆಳವರು ಜಾಗರಣೆ ನಡೀತದೆ. ಆನಂತರ ಕಾರ್ತಿಕ್ ಮಾಸದಲ್ಲಿ ಉತ್ಸವ ನಡೀತದೆ. ಪ್ರತಿ ವರ್ಷವೂ ಎಲ್ಲಾ ಸೇವೆಗಳು ಇಲ್ಲಿ ನಡೀತಾ ಇರ್ತದೆ. ಈಶ್ವರನಿಗೆ ಪಂಚಾಮೃತ ಅಭಿಷೇಕ, ಜಲಾಭಿಷೇಕ, ಅನಂತರ ಜಪ, ಹವನ, ಶತರುದ್ರ ಎಲ್ಲ ಯಾಗಗಳು ಇಲ್ಲಿ ನಡೀತಾ ಇರ್ತದೆ. ಆದಷ್ಟು ಭಕ್ತಾದಿಗಳು ಬಂದು ಕ್ಷೇತ್ರವನ್ನು ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕೆಂದು ನಾವು ನಿಮ್ಮ ಈ ಚಾನೆಲ್ ಮುಖಾಂತರ ಕೇಳಿಕೊಳ್ತೇವೆ. ಶಂಭುಲಿಂಗೇಶ್ವರ ಗುಣವಂತೆ, ಹೊನ್ನಾವರ ತಾಲೂಕು. ಇದು ಪ್ರಸಿದ್ಧವಾದ ಪಂಚಕ್ಷೇತ್ರದಲ್ಲಿ ಒಂದು. ಈ ಕ್ಷೇತ್ರ ಜೀರ್ಣೋದ್ಧಾರವನ್ನು ಆರ್.ಎನ್. ಶೆಟ್ಟರ್ ಮಗನಾದಂಥ ಎರಡನೇ ಪುತ್ರ ಸುನಿಲ್ ಶೆಟ್ಟರ್ ಅವರು ಇದನ್ನು ಕೈಗೆತ್ತಿಕೊಂಡಿದ್ದಾರೆ. ಇದು ಅವರ ಕನಸು, ನಮ್ಮ ಊರಿನ ಕನಸು. ಏನಂತಂದ್ರೆ ಒಂದು ಭವ್ಯವಾದ ದೇವಸ್ಥಾನ ಆಗಬೇಕು. ಹಳೆಯಲ್ಲಿ ಇತ್ತು, ಅದು ಅನುಮೋದಿತ ಆದ್ರಿಂದ ಈಗ ಹೊಸ ವೈಭವದಲ್ಲಿ ಶಿಲಾಮಯ ಮಾಡಲಿಕ್ಕೆ ಅವರು ಸ್ವ ಇಚ್ಛೆಯಿಂದ ಬಂದಿದ್ದಾರೆ. ಯಾವುದೋ ಫಲಾಪೇಕ್ಷೆಯಲ್ಲಿ ಬಂದು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ, ಯಾಕಂದ್ರೆ ಸಾಧಾರಣ ನವೆಂಬರ್ದಲ್ಲಿ ಸ್ಟಾರ್ಟ್ ಆಗಿದ್ದು, ಈಗಾಗಲೇ ಮಾರ್ಚ್
ನೆಕ್ಸ್ಟ್ ಫೆಬ್ರವರಿ, ಯಾಕಂದ್ರೆ 1 ವರ್ಷ ಅವಧಿಯಲ್ಲೆಲ್ಲ ಕಂಪ್ಲೀಟ್ ಅನ್ನು ಮುಗಿಸುವಂತ ಒಂದು ಅವರು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಇದು ನಮ್ಮ ಉತ್ತರ ಕನ್ನಡದಲ್ಲಿ ಇಂಥ ಒಂದು ದೇವಾಲಯ ಎಲ್ಲೂ ಇಲ್ಲ ರೀತಿಯಲ್ಲಿ ಮಾಡ್ತಾರೆ. ಯಾಕಂದ್ರೆ ಮುರುಡೇಶ್ವರದ ಶೈಲಿನೇ ಬೇರೆ, ಇದು ಪೂರ್ತಿ ತಾಮ್ರದ ಹೊದಿಕೆ, ಶಿಲಾಮಯ. ಇದು ಏನು ಅಂದ್ರೆ ಪುಣ್ಯಕ್ಷೇತ್ರದಲ್ಲಿ ಇದನ್ನು ಬೇರೆ ಜಿಲ್ಲೆಯವರು, ರಾಜ್ಯದವರು ಬಂದು ನೋಡುವಂತ ಸ್ಥಳವಾಗಿ ಮಾಡಬೇಕು ಅಂತ ಹೇಳಿ ಕನಸಿದೆ. ಅದನ್ನು ಕನಸನ್ನು ಅವರು ಮಾಡಿ ಮಹೇಶ್ ಮುನಿಗಳು ವಾಸ್ತು ತಜ್ಞರವರು, ಅವರ ಮುಖಾಂತರ ಹಾಗೂ ಶಿಲ್ಪಿಗಳು ನಮ್ಮ ಮುರುಡೇಶ್ವರದ ಅಣ್ಣಪ್ಪ ನಾಯ್ಕ ಇವರ ನೇತೃತ್ವದಲ್ಲಿ ಅದ್ಭುತವಾದಂತಹ ಕಟ್ಟಡವನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ. ಮತ್ತೆ ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಹೇಳಿ ನಾವು ನಮ್ಮ ಪಂಚಕ್ಷೇತ್ರದ ಒಂದಾದ ಗುಣವಂತೇಶ್ವರನ ಸನ್ನಿಧಿಯಲ್ಲಿ ನಾವೆಲ್ಲರೂ ಭಕ್ತಾದಿಗಳಿಗೆ ಕೇಳಿಕೊಳ್ತಾ ಇದ್ದೇವೆ. ಅತಿ ವೈಭವದಿಂದ ಕಾಣುವಂತಹ ಈ ದೇವಸ್ಥಾನ ಪ್ರವಾಸಿಗರು ಹಾಗೂ ದೇಶದ ಎಲ್ಲ ಜನರು ಬಂದು ನೋಡುವ ಹಾಗೆ ಮಾಡುವ ಇವರ ಕನಸಾಗಿದೆ. ಈ ದೇವಸ್ಥಾನದ ಆಡಳಿತ ಸಮಿತಿಯು 12 ಜನರ ಆಡಳಿತದೊಂದಿಗೆ ಎಲ್ಲರೂ ಕ್ರಿಯಾಶೀಲರಾಗಿದ್ದಾರೆ. ಅಧ್ಯಕ್ಷರಾದ ನರಸಿಂಹ ನಾರಾಯಣ ಪಂಡಿತ್ ಅವರ ಸೂಕ್ತ ಮಾರ್ಗದರ್ಶನದಲ್ಲಿ ಎಲ್ಲಾ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಲಿವೆ. ಸ್ವಸ್ತಿ ಶ್ರೀ ಸನ್ನಿಧಿಯಲ್ಲಿ ಮೇಘ ಸಂಕ್ರಮಣ ಸಂಬಂಧ ನಡೆಯುವ ಉತ್ಸವಗಳು ಕ್ರೋಧಿ ಸಂವತ್ಸರದ ದಿನಾಂಕ ಏಪ್ರಿಲ್ 12, 2024 ರಂದು ಗುರುವಾರರವರೆಗೆ ಮಹೋತ್ಸವಗಳು ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿತು. ಗುಣವಂತೆಯ ಶಂಭುಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಪಂಚಕ್ಷೇತ್ರಗಳಲ್ಲಿ ಒಂದು, ಅಂದರೆ ಗೋಕರ್ಣದ ಶಿವಲಿಂಗವನ್ನ ರಾವಣ ಕೀಳಲು ಪ್ರಯತ್ನ ಪಟ್ಟಾಗ 5 ಕಡೆ ಆ ಪ್ರಾಣಲಿಂಗದ ಚೂರುಗಳು ಹೋಗಿ ಬಿದ್ದಿದೆ. ಅದರಲ್ಲಿ ಮುರುಡೇಶ್ವರ, ಗುಣವಂತೇಶ್ವರ, ಧಾರೇಶ್ವರ, ಸಜ್ಜೇಶ್ವರ. ಇದರಲ್ಲಿ ನಮ್ಮ ಆತ್ಮಲಿಂಗದ ಮುಖದ ಭಾಗ ಇಲ್ಲಿ ಬಿದ್ದಿದೆ ಅಂತೇಳಿ ಪ್ರತೀತಿ. ಹಾಗಾಗಿ ಇಲ್ಲಿ ಇರುವಂತಹ ನಂದಿ ಈಶ್ವರ ಲಿಂಗವನ್ನ ನೇರವಾಗಿ ನೋಡ್ತಾ ಇಲ್ಲ. ದೃಷ್ಟಿ ಅಂದರೆ ಈಶ್ವರನ ಆ ಪ್ರಖರತೆಗೆ ದೃಷ್ಟಿಯನ್ನು ಕೊಡಲಾಗದೆ ಅದು ತನ್ನ ಮುಖವನ್ನು ಅಡ್ಡ ತಿರುಗಿಸಿದೆ. ಅದನ್ನು ಇಲ್ಲಿ ನೋಡಬಹುದು. ಹಾಗೆ ಅತ್ಯಂತ ಪುರಾತನವಾದಂಥ ದೇವಸ್ಥಾನ ಇದು. ಗೋಕರ್ಣಕ್ಕೆ ಎಷ್ಟು ಇತಿಹಾಸ ಇದೆಯೋ ಅಷ್ಟೇ ಪುರಾತನವಾದಂಥ ಒಂದು ದೇವಸ್ಥಾನ. ಇಲ್ಲಿ ಪುಷ್ಕರ ತೀರ್ಥ ಅಂತೇಳಿ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಕೆರೆ ಇದೆ. ಮತ್ತೆ ಆ ಕೆರೆಯನ್ನ ತಿರುವಾಂಕೂರ ಅರಸು ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತೇಳಿ ಪ್ರತೀತಿ ಇದೆ. ಯಾಕೆಂದ್ರೆ ಅಲ್ಲಿ ಅರ್ಚಕರ ಒಂದು ಸಂಖ್ಯೆ ಅತ್ಯಂತ ಕ್ಷೀಣವಾದಾಗ ಇಲ್ಲಿಯ 10 ಅರ್ಚಕ ಕುಟುಂಬಗಳನ್ನು ತಗೊಂಡು ಹೋಗುವಾಗ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಆ ಅರ್ಚಕರ ಕುಟುಂಬನ ಇಲ್ಲಿಂದ ಕೇರಳಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ ಈ ಇತಿಹಾಸ ಹೇಳ್ತದೆ. ಈ ದೇವಸ್ಥಾನ ತುಂಬಾ ಜೀರ್ಣಾವಸ್ಥೆಯಲ್ಲಿತ್ತು. ಆ ದಾನಿಗಳು ಈ ದೇವಸ್ಥಾನನ ದುರಸ್ತಿ ಮಾಡ್ತಾ ಇದ್ದಾರೆ. ಅಂದರೆ ದುರಸ್ತಿ ಅಂದರೆ ಸಂಪೂರ್ಣ ಶಿಲಾಮಯವನ್ನಾಗಿ ಇದನ್ನು ಪರಿವರ್ತನೆ ಮಾಡ್ತಾ ಇದ್ದಾರೆ. ಮತ್ತು ಈಗ ಇದನ್ನ ಗರ್ಭಗುಡಿ ಭಾಗ ಮುಕ್ತಾಯ ಹಂತದಲ್ಲಿದೆ. ಇನ್ನೊಂದು 1 ತಿಂಗಳು ಅಥವಾ 1.5 ತಿಂಗಳೊಳಗೆ ಗರ್ಭಗುಡಿ ಭಾಗ ಮುಗಿತದೆ. ಸುತ್ತಲೂ ದೇವಸ್ಥಾನದ ಚಂದ್ರಶಾಲೆ ಸಹಿತ ಕೆರೆ, ಚಂದ್ರಶಾಲೆ ಎಲ್ಲದನ್ನೂ ಕೂಡ ಜೀರ್ಣೋದ್ಧಾರ ಆಗುವ ಒಂದು ಹಂತದಲ್ಲಿದೆ. ಇದಕ್ಕೆಲ್ಲ ಸೇರಿ ಒಂದು 2 ವರ್ಷದ ಅವಧಿ ಬೇಕಾಗಬಹುದು. ಮತ್ತು ದೇವಸ್ಥಾನದ ಸುತ್ತಲಿರುವಂತಹ ಜಾಗಗಳನ್ನು ಕೂಡ ಅಭಿವೃದ್ಧಿಪಡಿಸುವ ಬಗ್ಗೆ ದೇವಸ್ಥಾನದ ಕಮಿಟಿಯವರು ನಿರ್ಣಯ ಮಾಡಿದ್ದಾರೆ. ಅದು ಆ ಕೆಲಸ ಕೂಡ ಆಗ್ತಾ ಇದೆ. ನನ್ನ ಹೆಸರು ಮಂಜುನಾಥ್ ಕೃಷ್ಣ ಹೆಗಡೆ ಅಂತೇಳಿ. ನಾನು ಸ್ಥಳೀಯ ಇಲ್ಲಿಯ ದೇವಸ್ಥಾನದ ಒಂದು ಆಡಳಿತ ಕಮಿಟಿಯೊಳಗೆ ಉಪಾಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈ ಸೌದಿ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಅಂದರೆ ಶಿಲಾಮಯ ಮಾಡುವಾಗ ನಮ್ಮ ಆಡಳಿತ ಮಂಡಳಿಯವರೆಲ್ಲ ಸೇರಿ ಖ್ಯಾತ ಸ್ಥಪತಿಗಳಾದಂಥ ಶ್ರೀ ಮಹೇಶ್ ಮುನಿಯಂಗಳವರನ್ನು ಸಂಪರ್ಕಿಸಿ ಇದು
ಅತ್ಯಂತ ಒಂದು ಧಾರ್ಮಿಕ ಪ್ರಕಾರದಲ್ಲಿ ಹೇಗೆ ದೇವಸ್ಥಾನ ಆಗಬೇಕು ಅದನ್ನು ಅಭ್ಯಾಸ ಮಾಡಿ ಅವರು ವಿನ್ಯಾಸ ಮಾಡಿ ಕಟ್ಟಡದ ನಕ್ಷೆಗಳನ್ನು ನೀಡಿರ್ತಾರೆ. ಅದರಂತೆ ನಾವು ಅಣ್ಣಪ್ಪ ಇರುವಂತಹ ಅವರ ಹೆಸರು, ಅವರು ಖ್ಯಾತ ಶಿಲ್ಪಿಗಳು. ಅವರು ಕೂಡ ಅವರ ತಜ್ಞ ಕೆಲಸಗಾರರನ್ನ ಇಲ್ಲಿ ನೇಮಿಸಿ ಅತ್ಯಂತ ಶೀಘ್ರದಲ್ಲಿ ದೇವಸ್ಥಾನ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಇದರ ಮೇಲ್ಭಾಗವನ್ನು ಕೂಡ ಜಯರಾಮ್ ಆಚಾರ್ಯ ಅವರು ಕೂಡ ದೇವಸ್ಥಾನದ ಮೇಲ್ಭಾಗದ ಅಂದರೆ ಕಟ್ಟಿಗೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ದೇವಸ್ಥಾನದಲ್ಲಿ 12 ಜನರ ಒಂದು ಆಡಳಿತ ಸಮಿತಿ ಇದೆ. ಎಲ್ಲರೂ ಕ್ರಿಯಾಶೀಲ ಒಂದು ಸದಸ್ಯರಾಗಿದ್ದಾರೆ. ಹಾಗೆ ಈ ಸಮಿತಿಯ ಅಧ್ಯಕ್ಷರು ಶ್ರೀ ನರಸಿಂಹ ನಾರಾಯಣ್ ಪಂಡಿತ್ ಅಂತೇಳಿ, ಅವರ ಒಂದು ಸೂಕ್ತ ಮಾರ್ಗದರ್ಶನದಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಸುಲಲಿತವಾಗಿ ಆಗ್ತಾ ಇದೆ ಅಂತೇಳಿ ನಾನು ಹೇಳಲು ಬಯಸ್ತೇನೆ. ಮಹಾಬಲೇಶ್ವರ ಭಟ್ ಅಂತೇಳಿ ಪ್ರಧಾನ ಅರ್ಚಕನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇದು ಪುರಾತನವಂಥ ದೇವಸ್ಥಾನ. ಇದು ರಾವಣಗಾವಿ ಬಂದಂಥ ಪಂಚಕ್ಷೇತ್ರ ಬಂದಂಥ ಶಂಭುಲಿಂಗೇಶ್ವರ ಅಂತೇಳಿ ಹೆಸರು. ಇದನ್ನು ಭಾಳ ಹಳೆಯದ್ದಾಗಿತ್ತು. ಈಗ ಪುರಾತನವಾಗಿ ಇದೆಲ್ಲ ಹೊಸದಾಗಿ ಮಾಡಬೇಕು ಅಂತ ಹೇಳಿದಾಗ ಎಲ್ಲ ಇಲ್ಲಿ ವಾಸ್ತುಶಿಲ್ಪ ಪ್ರಕಾರವಾಗಿ ಎಲ್ಲ ಆಗಬೇಕು ಅಂತ ಹೇಳಿ ಪ್ರಕಾರವಾಗಿ ವಾಸ್ತು ತಜ್ಞರಂಥ ಮಹೇಶ್ ಮುನಿಯಂಗಳನ್ನು ಮಾತಾಡಿಸಿದಾಗ ಅವರು ಪ್ರೀತಿಯಿಂದ ಬಂದು ಎಲ್ಲ ನಕ್ಷೆಯನ್ನೆಲ್ಲ ತೆಗೆದು ಇದು ಕಟ್ಟಡಕ್ಕೆಲ್ಲ ನಮಗೆ ಸಹಾಯ ಮಾಡಿದ್ದಾರೆ. ಈ ಕಟ್ಟಡ ಆಗ್ತಾ ಉಂಟು. ಇನ್ನು ಮುಂದೆ ಎಲ್ಲ ಇದೇ ರೀತಿಯಿಂದ ಎಲ್ಲ ಹೆಚ್ಚಿನಂತ ಒಳ್ಳೆಯದಾಗಲಿ. ಇಲ್ಲಿ ಪದ್ಧತಿ ಪ್ರಕಾರವಾಗಿ ಹಳೆಯದು ರಾಶಿ ಉತ್ತಮವಾಗಿ ಉಂಟು. ಆದರೆ ಅದು ಈಗ ನಡೆಸ್ಕೊಂಡು ಹೋಗಬೇಕು ಇನ್ನು ಮುಂದೆ. ಹಾಗೆ ಜೀರ್ಣೋದ್ಧಾರ ಆಗ್ತಾ ಉಂಟು. ಎಲ್ಲ ಥರ ಒಳ್ಳೆಯದಾಗಲಿ ಅಂತ. ಜಾತ್ರೆ ಬರೋ ತಿಂಗಳಲ್ಲಿ ಜಾತ್ರೆ ಏಪ್ರಿಲ್ 17 ಅಂದರೆ ಮೇ ಸಂಕ್ರಮಣದಿಂದ ಜಾತ್ರೆ ಆಗ್ತದೆ. ಎಷ್ಟು ದಿನಗಳು ನಡೆಯುತ್ತೆ? ಮೇ ಸಂಕ್ರಮಣದಿಂದ 6ನೇ ತೇರು ಮೇ ಸಂಕ್ರಮಣ. ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಿ ಶಂಭುಲಿಂಗೇಶ್ವರನ ಪ್ರತಿವರ್ಷ ಶಂಭುಲಿಂಗೇಶ್ವರನ ಜಾತ್ರಾ ಮಹೋತ್ಸವವನ್ನು ಕೂಡ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಮಹಾರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಅದ್ದೂರಿಯಿಂದ ನಡೆಯುವ ಉದ್ದೇಶದಿಂದ ಸಂಪೂರ್ಣ ಕೆಲಸವು ಏಪ್ರಿಲ್ 17, 2024 ಬುಧವಾರರಂದು ವಾಸ್ತುಶಿಲ್ಪಿಗಳಾದ ಮಹೇಶ್ ಮುನಿಯಂಗಳ ನೇತೃತ್ವದಲ್ಲಿ ಎಲ್ಲಾ ಕಾಮಗಾರಿಗಳು ಮುಗಿಯಲಿದ್ದು, ಈ ಗುಡಿ ಕಾಮಗಾರಿಯು ಬರದಿಂದ ಸಾಗಿದ್ದು ಬರುವ ಏಪ್ರಿಲ್ ಎಲ್ಲ ಕೆಲಸಗಳು ಮುಗಿಯಲಿವೆ. ಅದ್ದೂರಿ ಜಾತ್ರೋತ್ಸವ ನಡೆಯಲಿದ್ದು ಎಲ್ಲ ಭಕ್ತಾದಿಗಳು ಹಾಗೂ ದಾನಿಗಳು ಭಾಗವಹಿಸಬೇಕೆಂದು ದೇವಸ್ಥಾನದ ಆಡಳಿತ ಮಂಡಳಿ ವಿನಂತಿಸಿಕೊಂಡಿದೆ. ವರದಿ ಮಣಿಕಂಠ ಸುಬ್ರಹ್ಮಣ್ಯ.